ಸ್ವೆಟ್ಟಿಗೆ ನೀರಿಳಿದು ಕಣ್ಮೇಲೆಲ್ಲ ಬೆವರು ಬಿದ್ದು ಬ್ಲರಿ ಫೀಲಿಂಗ್. ಟೇಕಿಂಗ್ ನ್ಯಾಷನಲ್ ಹೈವೇ 16. ಇವತ್ತು ನಾವು ಕೋನಾರ್ಕಿಂದ ಕೋಲ್ಕತ್ತಾ ಹೋಗ್ತಿದ್ದೀವಿ. ಮೊದಲನೇ ಅಧ್ಯಾಯದ 3ನೇ ಪುಟ. ಹಾಯ್ ಹಲೋ, ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನಲ್. ಪಯಣ ಸಾಗುತ್ತಲಿದೆ, ಮೈಲಿಗಲ್ಲು ದಾಟುತ್ತಿವೆ, ತಂಗಾಳಿ ಮೈಗಂಟಿ ಮನಸ್ಸು ಹಗುರಾಗಿದೆ. ಹಗುರಾದ ಮನಸ್ಸೀಗ ರೆಕ್ಕೆ ಬಿಚ್ಚಿ ಹಾರುವಂತಿದೆ. ಸೊ ಈಗ ನಾವು ಹೌರಾ ಊರು ಎಂಟ್ರಿ ಆಗ್ತಿದ್ದೀವಿ. ಹೌರಾ ಊರು ದಾಟಿದ ಮೇಲೆ ನಮ್ಗೆ ಹೂಗ್ಲಿ ನದಿ ಸಿಗುತ್ತೆ. ಹೂಗ್ಲಿ ನದಿ ದಾಟಿದಂಗೆ ಸಿಗೋದೆ ಕಲ್ಕತ್ತಾ. ಸೊ ಹೂಗ್ಲಿ ನದಿಯ ದಡದಲ್ಲಿರುವುದು ಕಲ್ಕತ್ತಾ, ಸಿಟಿ ಆಫ್ ಜಾಯ್. ಮಮತಾ ದೀದಿಯವರು ನಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ. ಈಗ ನಾವು ಹೌರಾ ಬ್ರಿಡ್ಜ್ ಎಂಟ್ರಿ ಆಗ್ತಾ ಇದೀವಿ. ಕಲ್ಕತ್ತಾ ಅಂದ ತಕ್ಷಣನೇ ಪ್ರತಿಯೊಬ್ಬರಿಗೂ ಫಸ್ಟ್ ನೆನಪಾಗದೆ ಹೌರಾ ಬ್ರಿಡ್ಜ್. ಸೊ ಇದು ಹೂಗ್ಲಿ ನದಿಗೆ ಕಟ್ಟಿದ್ದಾರೆ ಬ್ರಿಡ್ಜ್ನ. ಸೊ ಕನೆಕ್ಟಿಂಗ್ ಹೌರಾ ಆ್ಯಂಡ್ ಕೋಲ್ಕತ್ತಾ. ಕಲ್ಕತ್ತಾ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಕೇಂದ್ರ ಬಿಂದು ಆಗಿತ್ತು. ಬ್ರಿಟಿಷ್ ಇಂಡಿಯಾದ ಕ್ಯಾಪಿಟಲ್ ಸಿಟಿ. ಇಲ್ಲಿ ಎಷ್ಟರ ಮಟ್ಟಿಗೆ ಹೋರಾಟ ಅಥವಾ ಸ್ವಾತಂತ್ರ್ಯ ಚಳುವಳಿ ಶುರು ಆಯ್ತಂದ್ರೆ ಬ್ರಿಟಿಷರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಾರ್ದೆ ಡಿವೈಡ್ ಆ್ಯಂಡ್ ರೂಲ್ ಆ್ಯಂಡ್ ಪಾಲಿಸಿ ತಂದರು. ಸೊ ದ್ಯಾಟ್ ಈಸ್ ಹೌ ಬೆಂಗಾಲ್ ವಾಸ್ ಸ್ಪ್ಲಿಟ್ ಇಂಟು ಇವತ್ತಿನ ವೆಸ್ಟ್ ಬೆಂಗಾಲ್ ಮತ್ತು ಬಾಂಗ್ಲಾದೇಶ್ ಇನ್ ದ ಇಯರ್ 1905. ರವೀಂದ್ರನಾಥ್ ಟಾಗೋರ್, ಬಂಕಿಮ್ ಚಂದ್ರ ಚಟರ್ಜಿ, ಸತ್ಯಜಿತ್ ರೇ, such a beautiful people has been gifted by the Bengal. ಸೊ ಆ ಭೂಮಿಗೆ ಬರ್ತಾ ತುಂಬ ಖುಷಿ ಆಗ್ತಾಯಿದೆ ನನಗೆ. ವಿಂಟೇಜ್ ಎಲ್ಲೋ ಅಂಬಾಸಡರ್ ಟ್ಯಾಕ್ಸಿ ನಾಳೆ ಇದನ್ನ ಹತ್ಬೇಕು ನಾ. ನವರಾತ್ರಿ ತಯಾರಿ ಹೆಂಗಿದೆ ನೋಡಿ. ಪ್ರತಿಯೊಂದು ಸ್ಟ್ರೀಟ್ ಲೈಟಿಗೂ LED ಡೆಕೋರೇಷನ್ ಆಗಿದೆ. ಊರೆಲ್ಲ ಸಜ್ಜಾಗ್ತಾಯಿದೆ. ಟ್ರಾಮ್ ಸರ್ವಿಸ್ ಇನ್ ಕಲ್ಕತ್ತಾ. ಸೊ ಈ ಬ್ರಿಡ್ಜ್ ದಾಟಿದ ತಕ್ಷಣ ನಮ್ಮ ಸ್ಟೇ ಸಿಗುತ್ತೆ. ಇವತ್ತು ರೆಸ್ಟ್ ಮಾಡೋಣ ಇಲ್ಲಿಗೆ. ನಾಳೆ ಬೆಳಗ್ಗೆ ಎದ್ದು ಊಟ ತಗೋ. ಇವತ್ತು ನಾನು ಬೈಕ್ನ ಇಲ್ಲೇ ಬಿಟ್ಟು ಕಲ್ಕತ್ತಾ ಟ್ರಾನ್ಸ್ಪೋರ್ಟೇಷನ್ಸ್ನಾಗ ತಿರುಗಾಡೋಣ. ಊಬರ್ ಬೈಕ್ ಬುಕ್ ಮಾಡಿಕೊಂಡು ವೇಟ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಹೀ ಈಸ್ ದ ಒನ್. ज़ीरो 569. हाँ कालीघाट काली मंदिर 0569. ಈಗ ನಾವು ಕಾಳಿಘಾಟ್ ಹೋಗ್ತಾ ಹೋಗ್ತೀವಿ. ಕಾಳಿದೇವಿ ಆಶೀರ್ವಾದ ತಗೊಳಕ್ಕೆ. ಇಡೀ ಕಲ್ಕತ್ತಾ ಮೇಲೆ ಇದೆ ಅಂತೆ, ನಮ್ಮ ಮೇಲೆ ಸ್ವಲ್ಪ ಇರಲಿ ಅಂತ. ಸೊ ನಮ್ಮ ರೈಡರ್ ಅವರು ಹೇಳ್ತಾ ಇದ್ದಾರೆ ಅಲ್ಲಿ ಕಾಳಿಘಾಟ್ ಕಾಳಿದೇವಿ ನೋಡ್ಕೊಂಡು ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಮಗೆ ಟ್ರಾಮ್ ಡಿಪೋ ಸಿಗುತ್ತೆ. ಸೊ ಅಲ್ಲಿಂದ ನಾವು ಟ್ರಾಮಿಗೆ ಹತ್ಬೋದು ಅಂತ. ಕಾಳಿಘಾಟ್, ಕಾಳಿ ಕ್ಷೇತ್ರ, ದ ಲ್ಯಾಂಡ್ ಆಫ್ ಕಾಳಿ. ಸೊ 51 ಶಕ್ತಿ ಪೀಠಗಳಲ್ಲಿ ಇದು ಕೂಡ ಒಂದಂತೆ. ಆ್ಯಂಡ್ ಇಟ್ ಈಸ್ ಬಿಲೀವ್ಡ್ ದಟ್ ಸತಿಯ ಬಲಗಾಲಿನ ಬೆರಳು ಇಲ್ಲಿ ಬಂದು ಬಿದ್ದಿತ್ತಂತ. ಸೊ ದಟ್ ಈಸ್ ಹೌ ದಿಸ್ ಬಿಕೇಮ್ ಅ ಶಕ್ತಿಪೀಠ. ಈಗ ತಾಯಿ ಕಾಳಿದೇವಿ ದರ್ಶನ ಮುಗಿಸ್ಕೊಂಡು ಬಂದೆ. ಸೊ ಈಗ ನಾವು ಟ್ರಾಮ್ ಹತ್ತಕ್ಕೆ ಹೋಗೋಣ. ದರಿಯಾ ಟ್ರಾಮ್ ಡಿಪೋ
ट्रैम डिपो है ना गरियात का। आओगे कितने लोग? 100 रुपया। थोड़ा देख लीजिए ना। देख लीजिए। ಸೊ ನೆನ್ನೆ ನಾವು ಅಂದ್ಕೊಂಡಂಗೆ ವಿಂಟೇಜ್ ಟ್ಯಾಕ್ಸಿಗೆ ಕೂತಿದ್ದೀವಿ. येलो कलर अंबेसडर. आप ये कितने साल से चला रहे हो साहब? आप ये कितने साल से चला रहे हो? 35 साल से चला रहा है। 35 साल से. ಈ ಥರ ಟ್ಯಾಕ್ಸಿಲಿ ಹೋಗ್ತಾರೆ, ಒಂಥರ ವಿಂಟೇಜ್ ಫೀಲ್ ಕೊಡ್ತಾ ಇದೆಯಲ್ಲ. ಸೊ ಈಗ ನಾವು ಟ್ರಾಮ್ ಡಿಪೋಗೆ ಬಂದು ಮುಟ್ಟಿದ್ವಿ ಗರಿಯಾತಲ್ಲಿ. ಸೊ ಈಗ ಹೋಗಿ ట్రామ్ హత్తాణ. అదే ఇప్పుడు ట్రామ్ ఎక్కుదామని వచ్చిన. ట్రామ్ డిపో దగ్గర ఉన్నా కానీ ట్రామ్లు ఏం కనిపించట్లేదు. సో అదే చూస్తున్నా. అడుగుతా ఎవరికైనా అడుగునే చేస్తున్నా, అన్నీ అడిగే చేస్తున్నా. ನಾವು ಕನ್ನಡಿಗರಲ್ಲವೋ, ವಿಶಾಲ ಹೃದಯದವರು. ಕನ್ನಡ ಬಿಟ್ಟು ಎಲ್ಲ ಭಾಷೆನೂ ಮಾತಾಡ್ತೀವಿ. ಸೊ ಈಗ ಜಸ್ಟ್ ಒಂದು ಟ್ರಾಮ್ ಎಂಟ್ರಿ ಆತ ಟ್ರಾಮ್ ಡಿಪೋಗೆ. ಮೋಸ್ಟ್ಲಿ ಇದು ಹೋಗುತ್ತೆ ಅಂತ ಅನ್ಕೋತೀನಿ. ಕೇಳ್ಕೊಂಡು ಹತ್ತೋಣ. ಆಹಾ, ರೀಸೆಂಟಾಗಿ ವೆಸ್ಟ್ ಬೆಂಗಾಲ್ ಗೌರ್ಮೆಂಟ್ದವರು ಟ್ರಾಮ್ ಸರ್ವಿಸ್ನ ಸ್ಟಾಪ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಒಳಗಡೆ ಫೋಟೋ ಸೆಷನ್ ನಡೀತಾ ಇದೆ, ಅದಕ್ಕೋಸ್ಕರನೇ. अभी जाएगा कि इधर नहीं रुकेगा? ಘಮ ಮೀನು ಮಾಡ್ತಾರೆ ಮೀನು. ಸೊ ಅದು ಬರೀ ಎಕ್ಸಿಟ್ ಅಂತ. ಇಲ್ಲಿ ಮುಂದೆ ಎಂಟ್ರೆನ್ಸ್ ಗೇಟ್ ಇದೆ, ಅಲ್ಲೋಗಿ ಸಿಗ್ಬೋದು ಟ್ರಾಮ್ ಅಂತ ಅಂದರು. ಸೊ ಹೋಗ್ತಾ ಇದ್ದೀನಿ. ಐ ಥಿಂಕ್ ಗೇಟ್ ಬಂತು ಅನ್ಸುತ್ತೆ. ಹೇ ಇವಳೇ ಅವಳು ಅವರು. ಅವೆಲ್ಲ ಎದಕ್ಕೆ ಬೇಕು ನಮಗೆ? ಸುಮ್ಮನೆ ಟ್ರಾಮ್ ನೋಡೋಕೆ ಹೋಣಪ್ಪ. ಗಾಂಧಿ ಜಯಂತಿ ಸಂಬಂಧ ಇವತ್ತು ಟ್ರಾಮ್ ಬ್ರೇಕ್ ಇದೆ ಅಂತೆ. ಸೊ 1:30ಗೆ ಸ್ಟಾರ್ಟ್ ಆಗೋದು ಸರ್ವಿಸ್ ಅಂದರು. ಸೊ ಇನ್ನು 1.5 hour ಇದೆ, ವೇಟ್ ಮಾಡೋಣ. ಚಾಯ್ ಚಾಯ್ ಚಾಯ್, ಇದೇ ನಾವು ಇವತ್ತು ಇರುತ್ತಿರೋ ಟ್ರಾಮ್. ಅಬ್ಬೋ, 1 ತಾಸು ಕಾದು ಈಗ ಸ್ಟಾರ್ಟ್ ಆಯ್ತು. ధన్యవాదాలు. వస్తాం, అందుకే వచ్చిన. ದಿಸ್ ಇಸ್ ಸ್ಯಾಮ್ ಆ್ಯಂಡ್ ಹಿಸ್ ಫ್ಯಾಮಿಲಿ. ಸೊ ಇವರು ಆಂಧ್ರಪ್ರದೇಶದವರು, ಬಟ್ ಇಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ಸೆಟ್ಲ್ ಆಗಿದ್ದಾರೆ. ಸೊ ಈಗ ಒಟ್ಟಿಗೆ ಟ್ರಾವೆಲ್ ಮಾಡ್ತಿದ್ದೇವೆ ಟ್ರಾಮಲ್ಲಿ. ಯಾ 1.5 hour ವೇಟೆಡ್. ಇಂಡಿಯಾದಲ್ಲಿ ಇರುವಂಥ ಏಕೈಕ ಟ್ರಾಮ್ ಸರ್ವಿಸ್ ಇದು. ಇಲ್ಲಿ ಬಿಟ್ಟರೆ ಮತ್ತೆಲ್ಲೂ ಇಲ್ಲ. నాది కూడా ఫస్ట్ టైం అయితే సార్ ఇవాన్. ಸೊ ಮೊದಲನೇ ಅದೇ ಪ್ಲ್ಯಾನ್ ಆದ ತಕ್ಷಣ ನನ್ನ ಟ್ರಿಪ್ ರೂಟ್ ಕಲ್ಕತ್ತಾದಾಗ ಹೋಗುತ್ತೆ ಅಂತ ಅಂದ್ಕೊಂಡ್ಮೇಲೆ ಟ್ರಾಮ್ ಹತ್ತಬೇಕಂತ ತುಂಬ ಕನಸು ಅಥವಾ ಆಸೆ ಇಟ್ಕೊಂಡೆ. ಬಟ್ ಇಮಿಡಿಯೇಟ್ಲಿ ನ್ಯೂಸ್ ಬರುತ್ತೆ ಟ್ರಾಮ್ ಸರ್ವಿಸ್ ಸ್ಟಾಪ್ ಮಾಡಬೇಕಂತ ಇದ್ದೀವಿ ಅಂತ. ನನಗೆ ಭಯ ಆಗ್ಬಿಟ್ಟಿದೆ.
ಎಲ್ಲಿ ನಾವು ಹೋಗೋದ್ರೊಳಗೆ ಮುಚ್ಚಿಬಿಡ್ತಾರೋ ಅಂತ. ಬಟ್ ನೋ ವಾಸ್ ಲಕ್ಕಿ ಎನಫ್ ಟು ಹ್ಯಾವ್ ಇಟ್. ಬಟ್ ಇದನ್ನು ಏನಕ್ಕೆ ಮುಚ್ಚಬೇಕಂತ ಇದ್ದಾರೆ ಅಂತ ಗೊತ್ತಾಗ್ತಾನೆ ಇಲ್ಲ. ಸೊ ಅದಕ್ಕೆ ये क्या रीजन है क्यों ये कह रहे हैं कि बंद करना चाहते हैं? रीजन क्या है? ये लोग का दिखा रहे हैं कि रास्ता जाम कर रहे हैं। लेकिन गलत जो रीजन दिखा रहा है वो गलत रीजन है। हम लोग बचपन से तो ये चलते पड़ा हुआ है। वो जो वो रीजन को रिजेक्ट किया है। अच्छा कर दिया। ಸೊ ಅವ್ರು ಹೇಳ್ತಾ ಇದ್ದಾರೆ ಅವ್ರು ಸಣ್ಣ ವಯಸ್ಸಿದ್ದಾಗಿಂದ ಇದ್ರೊಳಗೆ ಹೋಗ್ತಾಯಿದ್ದಂತೆ. ಆ್ಯಂಡ್ ಈಗ ಇದರಲ್ಲಿ ಕೆಲಸ ಮಾಡ್ತಾ ಇದ್ದು ಅವ್ರು ಹೆಚ್ಚು ಕಡಿಮೆ 30 ವರ್ಷ ಆಯ್ತಂತೆ. ಸೊ ಸಡನ್ನಾಗಿ ಇದು ಕ್ಲೋಸ್ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ಅವ್ರಿಗೆ ಹೆಂಗೆ ಫೀಲ್ ಆಗ್ತಾ ಇರ್ಬೋದಲ್ಲ. ಇಲ್ಲೆಲ್ಲ ಟ್ರಾಮ್ ಜಸ್ಟ್ ಲೈಕ್ ಒಂದು ಕಾರು ಒಂದು ಬೈಕು ರೋಡಲ್ಲಿ ಹೋಗ್ತಾ ಇದೆ ಅಂತ ಅಂದರೆ ಅದು ಬಂದಾಗ ಸರ್ದಾರ ಆಯಿತು ಅಂತಲೇ ನಡೀತಾ ಇದ್ದಾರೆ ಎಲ್ಲರೂ ಇಲ್ಲಿ. ಸೊ ಈಗ ನಾವು ಟ್ರಾಮ್ ಅಂತ ಹೇಳಿದ್ವಿ. ಸೊ ಸ್ಯಾಮ್ ಆ್ಯಂಡ್ ಫ್ಯಾಮಿಲಿ ಹೇಳಿದ್ರು ನಾವು ಮೆಟ್ರೋ ಹೋಗ್ತಾ ಇದ್ದೀವಿ ಅಂತ. ನಾ ಮೆಟ್ರೋ ಏನಕ್ಕೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಇದು ಅಂಡರ್ ವಾಟರ್ ಹೋಗುತ್ತೆ ಅಂತ. ಸೊ ಇವನ್ ಐ ವಾಂಟೆಡ್ ಟು ಟ್ರೈ. ಸೊ ಅದಕ್ಕೋಸ್ಕರ ಈಗ ಮೆಟ್ರೋ ಹೋಗ್ತಾ ಇದ್ದೀವಿ. ಸೊ ಇಟ್ಸ್ ಫಸ್ಟ್ ಮೆಟ್ರೋ ಅಂಡರ್ ವಾಟರ್ ಇನ್ ಇಂಡಿಯಾ. ಎಕ್ಸ್ಪೆಕ್ಟೇಷನ್ ನೀರೇ ಕಾಣುತ್ತೆ ಅಂದ್ಕೊಂಡಿದ್ದೆ. ಆ ಬ್ಲೂ ಲೈನ್ ಇದ್ರೆ ನೀರು ಕೆಳಗದೀವ ಅಂತ, ಇಲ್ಲ ಅಂದರೆ ಇಲ್ಲ ಅಂತ. ನೀರು ನೋಡಿ ಆಸೆಯಿಂದ ಹೋಗಿ ಗೆರೆ ನೋಡ್ಕೊಂಡು ಹೊರಗಡೆ ಬಂದು ಮೆಟ್ರೋ ಮುಗಿಸಿದ್ವಿ. ಸೊ ಹೊಟ್ಟೆ ತುಂಬ ಹಸಿದಿತ್ತು. ಸೊ ಅವರಿಗೆ ಕೇಳಿದಾಗ ಇಲ್ಲೇ ಮೇಲೆ ಒಂದು ತುಂಬ ವಿಂಟೇಜ್ ಹೋಟ್ಲಿದೆ ನಿಜಾಮ್ ಅಂತೇಳಿ, ತುಂಬ ಫೇಮಸ್ಸು, ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಸೊ ಹೋಗ್ತಾ ಇದ್ವಿ. ಆನ್ ದ ರೋಡ್ ನೋಡಲಿ ನಮ್ಮ ಚಿಕ್ಕಪೇಟೆ ಇದ್ದಂಗೆ ಇದೆ ಮಾರ್ಕೆಟ್. ಸೊ ಹಾಂ ಇದೇ ನಿಜಾಮ್. ಸೊ ಫುಲ್ ಬ್ಯಾಟಿಂಗ್ ಮಾಡೋಣ ಇವತ್ತು. ಕಾರನೇ ತಿನ್ನಲ್ವಾ ಅಂತ, ಅಥವಾ ನಾ ಕರೆಕ್ಟಾಗಿ ಹೋಟೆಲ್ ಬಂದಿಲ್ವಾ ಅಂತ. ಹೋಗ್ಲಿ ಬಿಡಿ. ಸೊ ಈಗ ನಾವು ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ಅವರಂದ್ರೆ ನನಗೆ ಮುಂದೆ ಡ್ರಾಪ್ ಮಾಡ್ತೀನಿ ಅಂತ ಆಟೋಗೆ ಹತ್ತಿಸ್ಕೊಂಡಿದ್ದಾರೆ. ಸೊ ಹೆಂಗ್ ಟುಗೆದರ್. ಸೊ ಹೌ ವಾಸ್ ಯುವರ್ ಡೇ 1? Fantastic. Say hi. Hi, Chip. You want hi, Chip? ಟಯರ್ಡ್ ಆಗ್ಬೋದು. Hi, Chip, brother. Give flying kiss. ಸೊ ಇಲ್ಲಿಂದ ಒಬ್ರಿಗೊಬ್ರು ಬಾಯ್ ಹೇಳಿ ಮುಂದೆ ಹೊಡೆದ್ವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಫಾರ್ ದ ಡೇ. ಥ್ಯಾಂಕ್ಸ್ ಫಾರ್ ದ ಮೆಮೊರಿ. ನಾವು ಮತ್ತೆ ನಮ್ಮ ಊವರ್ ಬ್ಯಾಗ್ ತೊಗೊಂಡು ರೂಮ್ ಕಡೆ ಹೊಂಟ್ರಿ. ಸೊ ಒಂದು ಮತ್ತೆ ಟ್ರಾಮ್ ನೋಡಿದೆ, ಮತ್ತೆ ಆ ಟ್ರಾಫಿಕ್, ಮತ್ತೆ ಆ ಜಂಜಾಟ. ಸೊ ಈಗ ಹೋಗಿ ಮಲ್ಕೊಂಡು ರೆಸ್ಟ್ ಮಾಡಿ ನಾಳೆ ಸಿಲಿಗುರಿಗೆ ಹೋಗೋಣ. ಬಾಯ್.